स्वागत है आप सभी का R1 न्यूज में। मैं आपके साथ साबिर मुकाशी। ಗೌಡ್ರಿಗೆ ಶರಣ್ ಗೌಡ್ರಿಗೆ ಶರಣ್ ಗೌಡ್ರಿಗೆ ಬಿರಾದಾರ್ ಶರಣ್ ಗೌಡ್ರಿಗೆ ಸರಿ ಮಾಡಿ ಕೊಡ್ತಾರೆ ನೋಡಿ ಸಾಹೇಬ್ ದಯಮಾಡಿ. ಯಾಕಂದ್ರೆ ಬಡವರು ಅವರು ಆ ನೀರಾಗ ಬಿಟ್ಟು ಇನ್ನೊಂದು ತೆಗೆದು ಗೊತ್ತಿಲ್ಲ ಅವಕ್ಕೆ. ಮತ್ತೆ ಅದೇನ ಬ್ಯಾಡ ಅಂದ್ರೆ ಬ್ಯಾರೆ ಜಿಲ್ಲಾದವರು ಬ್ಯಾರೆ ಮಾಡ್ತಾರೆ ಅವ್ರೇನು ಹೊರಗಿನವರಲ್ಲ. ಎಲ್ಲ ನಮ್ಮ ಜನನೂ ಹೋಗುತ್ತೆ ದುಡ್ಕೊಂಡು ತಿನ್ನಕ್ಕೆ. ನಾವು ಕರ್ನಾಟಕ ಬಿಟ್ಟು ಗೋವಾ ಹೋಗಂಗಿಲ್ಲ, ಇನ್ನೊಂದು ದೇಶಕ್ಕೆ ಮಹಾರಾಷ್ಟ್ರ ಹೋಗಿಲ್ಲ. ಮತ್ತು ಅವರು ಇದೇ ರೀತಿ ಮಾಡಿದ್ರೆ ಹಂಗೆ ಎಲ್ಲಿ ಬದುಕೊಂಡು ಹೇಳ್ರಿ. ಅದಕ್ಕೆ ಇವ್ರಿಗೆ ಸಪೋರ್ಟ್ ಕೊಟ್ಟರೆ ನಾವು ಒಬ್ಬನೇ ಅಲ್ಲಿ ನಮ್ಮ ಹಳ್ಳಿ ಒಳಗೆ ಇವ್ರು ಏನೇ ಇದ್ರು ಇವ್ರು ನ್ಯಾಯಕ್ಕೆ ಬಗೆಹರಿಸೋನು ನಾನೇ ಇಷ್ಟೇ ಬಂದ್ರು ನಾನೇ ಮಾಡ್ರಿ. ಇಲ್ಲಿ ಎಲ್ಲದೋ ಅವ್ರು ಹಿರಿಯರ ಮುಂದೆ ಅದಾರಿ ಸಾಹೇಬ್ರ. ಈಗ ಇದು ನಮ್ಮ ದನಿಯರೇ ಜಾಗ ಕೊಟ್ಟು ಇಟ್ಕೊಂಡವ್ರು ಎಲ್ಲ ಆಶ್ರಯ ಮನೆಯಾಗಿ ಅವ್ರಿಗೆ ಎಲ್ಲದೂ ಅದಾವ. ಅಂದ್ರೆ ಇವ್ರಿಗೆ ಅವ ಬಿರದಾರನ್ನು ಸಾಹೇಬ ಎಂಥದ್ದು ನಾವು ನೋಡಿಲ್ಲ. ನೋಡಿದ್ರೆ ನಾವು ಇಲ್ಲಿ ತನಕ ಬರೋ ಅವಶ್ಯಕತೆ ಇದ್ದಿಲ್ಲ ನಮಗೆ. ನೋಡಿ ಸಾಹೇಬ್ರ ದಯಮಾಡಿ ಮಾಡ್ರಿ. ಗೌರ್ಮೆಂಟ್ ನೋಡ್ರಿ ಅವ್ರಿಗೆಲ್ಲ ಇಷ್ಟೆಲ್ಲ ಇದು ಸೊಸೈಟಿನೇ ಇದು ಅಧ್ಯಕ್ಷ ರೀ ಸೊಸೈಟಿಗೆ ಇವ್ರ ಮ್ಯಾಗ ಇವನು ಜೈಲಿನ ಬಿದ್ದು ಮೊನ್ನೆ ಮಾಡ್ಕೊಡ್ತಿತ್ತು ನೋಡಿ ಸಾಹೇಬ್ರ. ದಯಮಾಡಿ ಡಿಪಾರ್ಟ್ಮೆಂಟ್ ಶರಣಗೌಡ ಬಿರಾದಾರಿಗೆ ಶರಣಗೌಡ ಬಿರಾದಾರಿಗೆ ಶರಣಗೌಡ ಬಿರಾದಾರಿಗೆ ಅಧಿಕಾರಿಗೆ 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 ಮೇಲ್ಗಾರ ಸಲಕರ ಸಂಘ ಬಲದಲ್ಲಿ ನಾನೊಬ್ಬ ಅಧ್ಯಕ್ಷ. ನನ್ನ ಹೆಸರು ಅಬ್ರಹಾಮು. ಕಲಬು ದಿನದಿಂದ ನಮ್ಮನ್ನು ಅರೆಸ್ಟ್ ಮಾಡೋದು, ಭಯಪಡಿಸೋದು, ನೀವು ಇಲ್ಲಿಂದ ಹೊರಟು ಹೋಗ್ರಿ, ನೀವು ಈ ದೇಶದಲ್ಲ ನಾವು ಪಾಕಿಸ್ತಾನ ಅಂದಂಗ ನಮಗೂ ಅಂಜಿಗೆ ಹಾಕ್ಸೋದು ಅಷ್ಟೇ ಇಲ್ವಾ. ಇಡೀ ಎಲ್ಲರಿಗೂ ಫೋನ್ ಹಚ್ಚೋದು, ನೀವು ಬಲೆ ಹಾಕಿದರೆ ಬಲಿ ಸುಡ್ತೀವಿ, ಇಲ್ಲಿಂದ ನೀವು ಹೊರಟು ಹೋಗ್ಬೇಕು, ಇಲ್ಲಿ ಇರಬಾರ್ದು ಅಂತ ಇದು ಬೆದರಿಕೆ ಹಾಸೋದ್ರಿ. ಅಷ್ಟೇ ಅಲ್ವಾ. ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರ್ಗೂ ರೂಲ್ಸ್ ಹೇಳೋದು. ಅದು ಲಂಚ ಕೊಟ್ಟಿದ್ರೆ ರೂಲ್ಸ್ ಇಲ್ಲ. ಒಂದೊಂದು ಪುಟ್ಟಿಗೆ ಬಂದು ಒಂದು 5,000 ಕೊಟ್ಟಿವ್ರಿ. ಎಲ್ಲಾ ಪುಟ್ಟರ್ಗೂ ಕೊಟ್ಟಿವಿ, ಎಲ್ಲಾ ಪುಟ್ಟಿ ಲೆಕ್ಕ ಮಾಡಿ ಕೊಟ್ಟಿವ್ರಿ. ಆದ್ರೂ ಇಷ್ಟು ದಿನ ಅವು ರೂಲ್ಸ್ ಇಲ್ಲ. ಯಾವಾಗ ನಾವು ರೊಕ್ಕ ಕೊಟ್ಟದು ನಾವು ಬಂದ್ ಮಾಡಿದ್ದು ಅವಾಗಿನಿಂದ ಇದು ರೂಲ್ಸ್ ಇಲ್ಲ ಅದು ರೂಲ್ಸ್ ಇಲ್ಲ ಅಂತ ಮನುಷ್ಯರಿಗೆ ಇದು ಭಯ ಪಡಿಸೋದು. ಹೆಂಗ ಅವರು ಹಿಂದೆ ಯಾವ್ದಾದ್ರು ನಮ್ಗೆ ಗೊತ್ತಿಲ್ಲ. ಆದ್ರೂ ಮತ್ತೊಂದು ವಿಷಯ ಏನಂದ್ರೆ FIR ಮಾಡೋದು, ಜೈಲಿಗೆ ಹಾಕ್ಸೋದು, ಮನುಷ್ಯನ ಹೊಡ್ಸೋದು, ಎಲ್ಲಾ ತರ ನಮ್ಮನ್ನು ಭಾರಿ ನಮ್ನು ಏನ್ ಮಾಡೋದಂದ್ರೆ ಒಂದು ಎಂಜಿಕ್ ಹಾಕಡ್ರಿ. ಅದರಿಂದ ಕಲಬ್ಬರು ಇಲ್ಲಿಂದ ಊರು ಬಿಟ್ಟು ಹೋಗಾರ್ರಿ. ಒಂದ್ 15 ಪುಟ್ನಿಂದ 15 ಫ್ಯಾಮಿಲಿಯಿಂದ ಮಿನಿಮಮ್ ಇಲ್ಲ ಅಂದ್ರೆ 20 ಫ್ಯಾಮಿಲಿ ಇಲ್ಲಿಂದ ಊರು ಬಿಟ್ಟು ಹೋಗಾರ್ರಿ. ಇವ್ರು ಮಾಡೋ ದಬಲಕ್ಷ ಸಂಬಂಧ ಅಂಜಿಗೇಸಿ ನಾವು ಎಷ್ಟೋ ವರ್ಷದಿಂದ ಮಿನಿಮಮ್ ಸುಮಾರಿಂದ 40-45 ವರ್ಷದಿಂದ ನಾವು ಒಪ್ಪಾರಾತು ನಾವಾತು ಇಲ್ಲೇ ದುಡ್ಕೊಂಡ ನಾವು ಇದೀವ್ರಿ. ನಮ್ಗೆ ಆಧಾರ್ ಕಾರ್ಡ್ ಇದು, ವೋಟರ್ ಐಡಿ ಇದು, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಲೈಸೆನ್ಸ್ ತಕೊಂಡ್ ನಾವು ಆಡಕತ್ತೀವಿ. ಅದು ಗೌರ್ಮೆಂಟ್ ನಮ್ದು ಏನು ನಮ್ಮನಿಂದ ಬಹಳ ಲಾಭ ಐತ್ರಿ. ಆದ್ರೂ ನಮ್ಮಂದಿ ಇಲ್ಲಿ ಬಂದು ನಾವು ಸುಮಾರು ವರ್ಷಕ್ಕೆ ಇಲ್ಲಂದ್ರೆ ಸುಮಾರು ಇಲ್ಲಾಂದ್ರೆ 2 ಲಕ್ಷದಿಂದ 2.5 ಲಕ್ಷದಿಂದ ನಾವು ಗೌರ್ಮೆಂಟ್ ಲಾಭ ಕೊಡ್ತೀವ್ರಿ ಲೈಸೆನ್ಸ್ ಫಾರ್ಮ್ನಿಂದ. ಆದ್ರೂ ನಮ್ಮ ಬಲ್ಲಿನ ಮೇಲಗಾರ ಸಲಕರ ಸಂಘದಿಂದ ಬಂದ ಗೌರ್ಮೆಂಟ್ಗೆ ಲಾಭ ಯಾವ ಸೊಸೈಟಿಗೆ ಇಲ್ಲರಿ. ಆದ್ರೂ ನಮ್ಮನ್ನ ಎಷ್ಟೋ ವರ್ಷದಿಂದ ನಾವು ನಮ್ಮನಿಂದ ಗೌರ್ಮೆಂಟ್ ಲಾಭ ಕೊಟ್ಟಿದ್ರು. ಆದ್ರೂ ನಾವು ನಿಮ್ಮನ್ನ ಬಲಿ ಸುಡ್ತೀವಿ, ಇಲ್ಲಿಂದ ಹೋಗ್ಬೇಕು, ನೀವು ಈ ದೇಶದವರಲ್ಲ ಅಂದಲ್ಲಿ ನಮ್ಮನ್ಗೆ ಬಾಳ ದಬಲ್ಕ ಮಾಡೋದು ಹಿಂಗ್ ಮಾಡಕತ್ತಾರ್ರಿ. ನಾವು ಇಂಡಿಯಾದವರಂದಲ್ಲಿ ಇಡೀ ಇಂಡಿಯಾಕ್ಕೆ ಆಧಾರ್ ಕಾರ್ಡ್ ಒಂದೇ ಇರ್ತಲ್ರಿ, 2 ಇರ್ತದ್ರಿ. ಇದು ನಮಗೂ ಪ್ರಶ್ನೆ ಬೇಕ್ರಿ. ಮತ್ತೊಂದಂದ್ರೆ ಆಂಧ್ರದಿಂದ ಆಧಾರ್ ಕಾರ್ಡ್ ಆದ್ರೂ ಎಲ್ಲೇ ನಾವು ಈ ಬೇರೆ ದೇಶ ಹೋಗಿದ್ರೆ, ಬೇರೆ ರಾಷ್ಟ್ರಕ್ಕೆ ಹೋದ್ರೆ ದಿದ್ಬೋರ್ಡ್ ಮಾಡ್ಕೊಂಡ ನಾವು ಜೀವನ ಮಾಡ್ಬೋದು. ಇದು ಕಾನೂನು ಬಿಟ್ಟು ನಮ್ಮನ್ನು ಹೋರಾಟ ಮಾಡೋದು, ಕಾನೂನು ಬಿಟ್ಟು ನಮ್ಮನ್ನು ಬೆದರಿಸೋದು, ಕಾನೂನು ಅವ್ರಿಗೆ ಸಂಬಂಧ ಇಲ್ಲ ಅಂತಂಗ ಈ ತರ ನಮ್ಮನ್ನು ದಬಲಕ ಮಾಡಕತ್ತಾರ್ರಿ. ದಯವಿಟ್ಟು ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಇದು ಇಷ್ಟೇ ಅಲ್ವಾ, ಇಷ್ಟಿಗೆ ಅವ್ರು ಕ್ಲೋಸ್ ಮಾಡಿದ್ರೆ ಚಲೋ ರೀ. ಇಲ್ಲಾಂದ್ರೆ ಇಲ್ಲಿಂದ ನಾವು ಇನ್ನ ಹೋರಾಟ ಮಾಡಿ ಅದು ಏನು CM ತರ ನಮ್ಮ ಸಿದ್ದರಾಮ CM ತರ ಹೋಗಿ ನಾವು ಮನವಿ ಕೊಟ್ಟು ಅಷ್ಟೇ ಅಲ್ವಾ ನಮ್ಮ DK ಕುಮಾರಸ್ವಾಮಿ ಅವ್ರಿಗೂ ನಾವು ಮಾನವ ಪೆಟ್ಟಬೇಕಂತ ನಾವು ವಿಚಾರ ಮಾಡಕತ್ತೀರಿ.
ದಯವಿಟ್ಟು ನೀವೆಲ್ಲರೂ ಮೀಡಿಯಾದವ್ರ ಆತು ನಾವು ಪೇಪರ್ ಕತ್ರ ಎಲ್ಲರಿಗೂ ದಯವಿಟ್ಟು ನಾವೇನು ರಿಕ್ವೆಸ್ಟ್ ಅಂದ್ರೆ ನಮ್ನ ಈ ದೇಶದ ನಾವು ಅಂತ ಗುರುತು ಮಾಡ್ಕೊಂಡು ನೀವೆಲ್ಲಾರು ನಮ್ಗೂ ಒಳ್ಳೆ ತರ ನಮ್ಗೂ ಸಹಾಯ ಮಾಡ್ತಾವ ಅಂತ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ. ನಿಮ್ ಜೊತೆ ಏನಾಗಿದೆ ನಮ್ ಜೊತೆ ಏನಾಯ್ತು ಅಂದ್ರೆ ನಮ್ನು ಲೈಸೆನ್ಸ್ ಎಲ್ಲ ತಗೊಂಡು ನಮ್ಗೆ ಏನ್ ಮಾಡಕತ್ತಾರ ಅಂದ್ರೆ ಲೈಸೆನ್ಸ್ ಇದ್ರು ಲೈಸೆನ್ಸ್ ರದ್ದು ಮಾಡ್ತೀವಿ, ಇಲ್ಲಿಂದ ಆಧಾರ್ ಕಾರ್ಡ್ ರದ್ದು ಮಾಡ್ತೀವಿ. ನಮ್ಗೂ ಬೇರೆದಾರ ಆಫೀಸರ್ ರೀ, ಬೇರೆದಾರ ಶರಣಗೌಡ ಬೇರೆದಾರ ರೀ, ಮೇನಗಾರ ಆಫೀಸರ್ ರೀ, ಮುದ್ದಬೇಲ್ ರೀ. ಹೌದ್ರಿ. ನೀವು ಇವತ್ತು ಡಿಸಿ ಆಫೀಸಿಗೆ ಬಂದಿರಿ, ಏನಂತ ಹೇಳಿ DCR ಗೆ ನಾವ್ ಏನ ಮಾಡ್ಕೊಂಡು ನ್ಯಾಯ ಮಾಡ್ಬೇಕ್ರಿ. ಈ ತರ ನಮ್ಮ ಅಲ್ಲಿ ಮಾಡಕತ್ತಾರ ನಾನ್ ನ್ಯಾಯ ಮಾಡ್ಬೇಕಂದ DC ಆಫೀಸ್ ಬಂದು ನಾವು ಮನವಿ ಕೊಡಕ್ ಬಂದಿವ್ರಿ. ಡಿಸಿಆರ್ ಏನ್ ಹೇಳಿದ್ರು? ಮಾಡ್ತಾರ ಅಂತ ಅಂದಾರ್ರಿ. DCR ಅಂದ್ರ ನಾವು ಪ್ರದರ್ಶನ ಮಾಡ್ತೀವ್ರಿ. ಆದ್ರೂ ನಾವು ಬಡ್ರ ಪಕ್ಕ ನಾವು ಅನ್ಯಾಯ ಅಂತೂ ನಾವು ಇದು ಮಾಡೋದಲ್ಲ, ನ್ಯಾಯ ಮಾಡಿ ಕೊಡ್ತೀವ್ರ ಅಂತ ಅಂದ್ರ ಅವ್ರು. ನಿಮಗ್ ನ್ಯಾಯ ಸಿಗ್ಲಿಕ್ಕಂದ್ರೆ ನಮ್ಮ ಮುಂದಿನ ನಡೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಇಲ್ಲಿಂದ ನಾವು ಬೆಂಗಳೂರು ತನ ಹೋಗ್ತೀವಿ. ನಮ್ಮ ಸಿದ್ದರಾಮಯ್ಯನ ಭೇಟಿಯಾಗಿ ಅವ್ರಿಗೊಂದು ಮನವಿ ಕೊಡ್ತೀವ್ರಿ. ನಾವು ಇಷ್ಟೇ ಈ ದೇಶದಾಗ ನಾವೇ ಅಲ್ಲ, ಬೇರೆ ಬೇರೆ ದೇಶದಾಗ ಬಂದು ಇಲ್ಲೇ ನಾವು ಜೀವನ ಮಾಡಕತ್ತೀರಿ. ಆದ್ರೂ ನಾವು ಕಾನೂನು ಪ್ರಕಾರ ಹೊಂಟಿವ್ರಿ. ಕಾನೂನು ಬಿಟ್ಟು ನಾವೇನು ಇದು ಮಾಡಿಲ್ರಿ. ನನ್ನ ಹೆಸರು ಅಬ್ರಹಾಂ ರೀ, ಒರುಪುಲ. ಅಲ್ಲ, ಈಗ 35-40 ವರ್ಷದಿಂದ ಅಲ್ಲಿದ್ದವ್ರು. 50 ವರ್ಷನ ತಿಳ್ಕೊರಿ. ನಾವ್ ನೋಡಕತ್ತಿಂದ ನಮ್ಗೆ ಈ ಸದ 60 ಮ್ಯಾಲ ನಡಿತಾವ್. ನಮ್ಗೆ 61-62 ವಯಸ್ಸು ನಡಿತೈತಿ. ಇವತ್ತಿಗೆ ಅವ್ರು ಬಂದು ಅವ್ರಿಗೆ ಏನೇ ಆಗಿದ್ರು ಅಲ್ಲಿ ಯಾರಿಗಾರ ಕಿರಿಕಿರಿ ಮನುಷ್ಯರ ಅಲ್ಲ. ಅವ್ರು ಮೀನುಗಾರ ಅಂದ್ರೆ ಹೊಟ್ಟಿ ತುಂಬಿಸೊಳಗ್ ಬಂದಾರಂದ್ರ ಅವ್ರ ಮ್ಯಾಗ ಅನ್ಯಾಯ ಮಾಡೋದು ಯಾರು? ಆಫೀಸರ್ ಮಾಡ್ತಾರೆ. ಆಫೀಸರ್ ಅಂದ್ರೆ ಯಾರು ಬಿರೋದಾರ ಅಂತ ಶರಣಗೌಡ ಬಿರೋದಾರ ಆ ಮೀನುಗಾರ ಇಲಾಖೆ ಆಫೀಸಿನಿಂದ ಇದು ಎದ್ರ ಲಂಚ ತಿಂತಾನಂತ ನಮ್ಗೇನು ಗೊತ್ತದು. ನಮಗ್ ಪುಟ್ಟಿಲ್ಲ ಏನೂ ಅಲ್ಲ. ಅಕಸ್ಮಾತ್ ಇವ್ರು ಏನ್ರಿ ಹೇಳಿದ್ದೆ ಕೇಳ್ಬೇಕಲ್ರಿ. ಹಿಂಗ ಆಗ್ಯದ್ರಿ ಅಂದಾಗ ಅವ್ರ ನ್ಯಾಯಕ್ಕೆ ನಾವೇ ಎಷ್ಟೋ ನ್ಯಾಯ ಮುಗಿಸಿ ಅವ್ರದ್ದು ಸ್ಟೇಷನ್ ತನ ಹೋಗಿವಿ, ಎಲ್ಲ ಆಗ್ಯದ. ಆದ್ರೆ ಅವ ಎಂತವನ್ನ ನಾವು ನೋಡಿಲ್ಲ. ಇಷ್ಟು ಮಾತ್ರ ಕರೆ ನಾವು. ಆದ್ರೆ ಇವ್ರು ಇವತ್ತಿನವ್ರು ಅಲ್ಲ. ನಮ್ಮಲ್ಲಿದ್ದು ನಾವು ಬಲ್ದಿನಿ, ಇವ್ರು ಬಲ್ದಿನಿ ಇರ್ತಾರೆ, ನಾವು ರಕ್ಕಸಿಗೆ ಇರ್ತೀವಿ. ರಕ್ಕಸಿಗೆ ಬಲ್ದಿನಿ ಅಂದ್ರೆ ಅಲ್ಲೇ 1 ಕಿಲೋಮೀಟರ್ ಐತಿ ನಮಗೆ. ಮುದ್ಯಾಳ ತಾಲೂಕ್ ರೀ. ಬಲ್ದಿನಿ ರಕ್ಕಸಿಗೆ ಅಲ್ಲೇ ಅಂಗಡಿಗೆ ರಕ್ಕಸಿಗೆ ಅಂತ ವಿದ್ಯೆ ಕೇಳಿಲ್ಲ, ಅದೇ ರಕ್ಕಸಿಗೆ ಅವ್ರು ನಾವು. ಅವ್ರಿಗೆ ನ್ಯಾಯ ಸಿಗ್ಬೇಕು ನಮ್ಗೆ. ಅವ್ರೇನು ಯಾರು ಮನಿ ಕಿಂಡಿ ಹೊಡಕ್ ಹೋದಾರಲ್ಲ, ಯಾವ ಆಫೀಸಿನಿಂದ ಲಂಚ ತಿನ್ನೋರು ಅಲ್ಲ, ಯಾವ ನೌಕರಿದಾರಲ್ಲ. ಅವ್ರು ದುಡ್ಕೊಂಡ್ ತಿನ್ನೋರಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಸ್ಥಳೀಯದಾರ ಮೀನುಗಾರಿಗೆ ಅವ್ರಿಗೆ ಸಂಬಂಧ ಇಲ್ಲ. ಸ್ಥಳೀಯದಾರ ಈಗ ಬಂದಾರ. ಅವ್ರಿಗೆ ಬ್ಯಾಡ್ ಅಂದಾರ ಯಾರು? ಅವ್ರು ಆಡ್ತಾರೆ, ಅವ್ರು ಆಡಂಗ ಅವ್ರು ಆಡ್ತಾರೆ, ಇವ್ರು ಆಡಂಗ ಇವ್ರು ಆಡ್ತಾರೆ. ಇವ್ರು ಕಮ್ಮಿ ಅಂದ್ರೆ ನಮ್ಮ ತಿಳುವಳಿಕೆ ಮಟ್ಟಕ್ಕ 40 ವರ್ಷ 45 ವರ್ಷದ ತನ ಅದಾರ ಅವ್ರು. ನಮ್ಮ ಹೆಸರು ಯಮನಪ್ಪ ಈರಪ್ಪ ಗೌಂಡಿ.